ನಮ್ಮ ರಾಜ್ಯಕ್ಕೆ ಮಕ್ಕಳು ತಿನ್ನುವಂತಹ ಕುರುಕುಲು ತಿಂಡಿಗಳು ಬರ್ತಾ ಇರುತ್ತೆ. ಈ ತಿಂಡಿಯನ್ನ ಮಕ್ಕಳು ಹಠ ಮಾಡಿದ್ರು ಅಂತ ಪೋಷಕರು ಕೊಡಿಸ್ತಾರೆ. ಆದರೆ ಇದೆಷ್ಟು ಡೇಂಜರ್ ಅನ್ನೋದರ ಬಗ್ಗೆ ಒಂದು ರಿಪೋರ್ಟ್ ಸಿಕ್ಕಿದೆ. ಹಾಗಾದ್ರೆ 10ಕ್ಕೂ ಹೆಚ್ಚು ಲಿಸ್ಟ್ನಲ್ಲಿರುವಂತಹ ಆ ತಿಂಡಿಗಳು ಯಾವುದು ಅನ್ಸೇಫ್? ಈ ವರದಿ ನೋಡಿ. ರಾಜ್ಯ ಆಹಾರ ಸುರಕ್ಷತಾ ಇಲಾಖೆಯಿಂದ ಮೆಗಾ ಆಪರೇಷನ್. ಕೇರಳದಿಂದ ರಾಜ್ಯಕ್ಕೆ ಬರೋ ಆಹಾರ ಪದಾರ್ಥಗಳು ಡೇಂಜರ್. ಮಕ್ಕಳು ತಿನ್ನೋ 10ಕ್ಕೂ ಹೆಚ್ಚು ಕುರುಕಲು ತಿಂಡಿ ಸೇಫ್ ಅಲ್ಲ. ಅನ್ಸೇಫ್ ಫುಡ್ ಸೇವಿಸಿದ್ರೆ ಕ್ಯಾನ್ಸರ್ ಕಟ್ಟಿಟ್ಟ ಬುತ್ತಿ. ಕರ್ನಾಟಕ ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ಆಹಾರ ಪದಾರ್ಥಗಳ ಕಲಬೆರಕೆ ಸುರಕ್ಷತೆ ಸಂಬಂಧ ಹಲವು ಕಾರ್ಯಾಚರಣೆ ಮಾಡ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ರಾಜ್ಯದ ಕೇರಳ ಗಡಿಭಾಗದಲ್ಲಿ ಕೇರಳದಿಂದ ರಾಜ್ಯಕ್ಕೆ ಬರುವ ಆಹಾರ ಪದಾರ್ಥಗಳನ್ನು ಟೆಸ್ಟ್ ಮಾಡಿದೆ. ಕೇರಳ ಗಡಿಭಾಗದ ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಗಡಿಭಾಗದಲ್ಲಿರುವ ಹೋಟೆಲ್, ಅಂಗಡಿಗಳು, ಉತ್ಪಾದನಾ ಘಟಕಗಳ ಮೇಲೆ ದಾಳಿ ಮಾಡಿ ಆಹಾರ ಪದಾರ್ಥಗಳು ಎಷ್ಟು ಸೇಫ್ ಅಂತ ಲ್ಯಾಬ್ಗೆ ರವಾನೆ ಮಾಡಿ ಪರೀಕ್ಷೆ ಮಾಡಿದಾಗ 140 ಸ್ಯಾಂಪಲ್ಗಳಲ್ಲಿ 31 ಸ್ಯಾಂಪಲ್ ಅನ್ಸೇಫ್ ಅಂತ ವರದಿ ಬಂದಿದೆ. ಜೊತೆಗೆ ಕ್ಯಾನ್ಸರ್ ಕಾರಕ ಇರೋದು ಪತ್ತೆಯಾಗಿದೆ. ರಾಜ್ಯದ ಕರಾವಳಿ ಭಾಗವಾದ ದಕ್ಷಿಣ ಕನ್ನಡ, ಮಡಿಕೇರಿ ಮತ್ತು ಮೇಲ್ಭಾಗಕ್ಕೆ ಬಂದಾಗ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ನಮ್ಮ ಕೇರಳ ಬಾರ್ಡ್ರಿಂದ ಕೆಲವು ಆಹಾರ ಪದಾರ್ಥಗಳು ರಾಜ್ಯದ ಒಳಗಡೆ ತಂದು ಮಾರ್ತಾಯಿದ್ರು. ಕಂಪ್ಲೇಂಟ್ಸ್ ಬಂದ ಮೇಲೆ ನಾವು ಈ ಕಂಪ್ಲೇಂಟ್ಸ್ ಬಗ್ಗೆ ತನಿಖೆ ಮಾಡೋದಕ್ಕೆ ಅಲ್ಲಿ ಒಂದು ದಾಳಿ ಮಾಡಿದಾಗ ನಮಗೆ ಸುಮಾರು ಒಂದು 90 ಸ್ಯಾಂಪಲ್ಸನ್ನು ತೆಗೆದಿರ್ತೀವಿ. ಈ 90 ಸ್ಯಾಂಪಲ್ಸ್ ಯಾವುದಂದರೆ ಖಾರ ಮಿಕ್ಸ್ಚರು, ಚಿಪ್ಸು, ಹಲ್ವಾ, ಮುರ್ಕು, ರಸ್ಕು, ಡ್ರೈ ಫ್ರೂಟ್ಸು ಮತ್ತು ಸ್ವೀಟ್ಸು ಏನು ಅಲ್ಲಿಂದ ಬರ್ತಿತ್ತು ಅದರಲ್ಲಿ 31 ಸ್ಯಾಂಪಲ್ಲು ಅನ್ಸೇಫ್ ಅಂತ ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಕೇರಳ ಫುಡ್ ಸೇಫ್ಟಿ ಕಮಿಷನರ್ಗೆ ಈಗ ಒಂದು ಲೆಟ್ರ್ ಬರೆದು ಇವ್ರ ಮೇಲೆಲ್ಲ ಕ್ರಮ ತಗೊಳ್ಳಿ ಮತ್ತು ತಯಾರಿಕಾ ಘಟಕಗಳ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಲೆಟ್ರ್ ಬರೆದಿದ್ದೀವಿ. ಇನ್ನೂ ಆತಂಕ ಪಡುವ ವಿಚಾರ ಅಂದ್ರೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಲ್ಯಾಬ್ಗೆ ರವಾನೆ ಮಾಡಿರೋದು ಮಕ್ಕಳು ತಿನ್ನುವ ಕುರುಕಲು ತಿಂಡಿಗಳನ್ನ. ಅದರಲ್ಲಿ ಪ್ರಮುಖವಾಗಿ ಚಕ್ಕಲಿ, ನಿಪ್ಪಟ್ಟು, ಬ್ರೆಡ್, ಜಾಮು, ಖಾರ ಮಿಕ್ಸ್ಚರ್ ಮತ್ತೆ ಚಿಪ್ಸ್ ಮಾದರಿಯ ಪದಾರ್ಥಗಳು. ಅವುಗಳಲ್ಲಿ ಕ್ಯಾನ್ಸರ್ ಕಾರಕ ಇರೋದು ಪತ್ತೆಯಾಗಿದೆ. ಆಹಾರ ಪದಾರ್ಥಗಳ ತಯಾರಿಕೆ ವೇಳೆ ಕಲರ್ ಬಳಕೆ ಮಾಡಿರೋದು ಕಂಡು ಬಂದಿದೆ. ಹೀಗಾಗಿ ಇದರಿಂದ ಕ್ಯಾನ್ಸರ್ ಗ್ಯಾರಂಟಿ ಎಂದಿದ್ದಾರೆ ಇಲಾಖೆ ಆಯುಕ್ತರು. ಹಾನಿಕಾರಕ ಅಂದರೆ ಅದೇ ಕಲರಿಂಗ್ ಏಜೆಂಟ್ಗಳು ಇರ್ತವೆ. ಕೆಲವುದ್ರಲ್ಲೆಲ್ಲ ಕಾರ್ಮೋಸಿನ್ ಇದೆ, ಟಾಟ್ರಝೈನ್ ಇದೆ, ಫೋನ್ಸಿಯಾ 4 ಅಂತ ಇದೆ, ಈ ಕೋಲಿ ಮತ್ತು ಟೋಟಲ್ ಕಾಲಿಫಾರ್ಮ್ ಇದೆ, ಈಸ್ಟರ್ನ್ ಮಾಡಿದೆ ಅಂದರೆ ಬೂಸ್ಲು ಬಂದಿರ್ತದೆ, ಮತ್ತು ಜಾಸ್ತಿ ಟಾಟ್ರಝೈನ್ ಆ್ಯಂಡ್ ಸನ್ಸೆಟ್ ಎಲ್ಲ ಕಲರ್ಸ್ ಇದೆ. ಈ ಕಲರ್ಸ್ ತಿಂದರೆ ಕ್ಯಾನ್ಸರ್ ಕಾಲಕ್ರಮೇಣವಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇರ್ತದೆ. ಒಟ್ಟಾರೆ ಮಕ್ಕಳು ತಿನ್ನುವ ಆಹಾರ ಪದಾರ್ಥಗಳು ಅನ್ಸೇಫ್ ಅಂತ ಬಂದಿದ್ದು ಪೋಷಕರು ತಮ್ಮ ಮಕ್ಕಳಿಗೆ ಕುರುಕಲು ತಿಂಡಿ ನೀಡೋಕು ಮುಂಚೆ ಎಚ್ಚರ ವಹಿಸೋದು ಒಳ್ಳೆಯದು. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.